ಮುಖ್ಯಮಂತ್ರಿಗಳ ಆ ಕೃತ್ಯವನ್ನು ಖಂಡಿಸಿ ಕೂಡಲೇ ಲಿಂಗಾಯತ ಕ್ಷಮೆ ಕೇಳಬೇಕು ಅಂತೇಳಿ ಆಗ್ರಹಿಸಿ ಈಗಾಗಲೇ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಈ ಹಿನ್ನೆಲೆ ಒಳಗೆ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ ಇವತ್ತು ಪಂಚಮಸಾಲಿ ಕೋರ್ ಕಮಿಟಿ ಸಭೆಯನ್ನು ಇವತ್ತು ಬೆಳಗಾವಿ ಗಾಂಧಿ ಭವನದಲ್ಲಿ ಕರೆಯಲಾಗಿದ್ದು, ಈಗಾಗಲೇ ನಮ್ಮ ಸಮಾಜದ ಮೀಸಲಾತಿ ಚಳವಳಿಯ ಸ್ವಾಗತ ಸಮಿತಿ ಮಹಾಪೋಷಕರಾದ ಸಿ ಪಾಟೀಲರು ಮತ್ತು ಆ ಒಂದು ಚಳವಳಿಯ ಗೌರವ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎ ಬಿ ಪಾಟೀಲ್ರವರು, ನಮ್ಮ ಮೀಸಲಾತಿ ಚಳವಳಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಎಚ್ ಶಿವಶಂಕರ್ ಅವರು ಮತ್ತು ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು, ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲರು, ಶಶಿಕಾಂತ್ ನಾಯ್ಕ ಅವರು, ಮಹೇಶ್ ಕುಮಟಳ್ಳಿ ಅವರು ಮತ್ತು ನಮ್ಮ ಸಮಾಜದ ಕೆಲವು ಪದವನ್ನು ಚರ್ಚೆ ಮಾಡಿದ್ವಿ. ಈ ಹಿನ್ನೆಲೆ ಒಳಗೆ ಮುಂದಿನ ಹೋರಾಟವನ್ನು ಯಾವ ರೀತಿ ಮಾಡಬೇಕು, ಹೆಂಗೆ ಮುಂದುವರಿಸ್ಬೇಕನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ ನಂತರ ನಾಳೆ ಮಧ್ಯಾಹ್ನ 1 ಗಂಟೆಗೆ ಏನು ನಮ್ಮ ಧರಣಿ ಸತ್ಯಾಗ್ರಹ ಸ್ಥಳದಲ್ಲಿ ಮತ್ತೊಂದು ಸುತ್ತಿನ ಸಭೆ ಕರೆದು ಅಂತಿಮವಾಗಿರ್ತಕ್ಕಂಥ ಹೋರಾಟ ರೂಪುರೇಷೆಗಳನ್ನು ಸಮಾಜ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತೇವೆ. ಹಾಗಾಗಿ ಎಂದಿನಂತೆ ತಾವೆಲ್ಲರೂ ಸತ್ಯಾಗ್ರಹದಲ್ಲಿ ನಾಳೆ ಪದಾಧಿಕಾರಿಗಳೆಲ್ಲರೂ ಸಹ ಬಂದು ಭಾಗವಹಿಸಬೇಕು ಅಂತೇಳಿ ಈ ಮೂಲಕವಾಗಿ ಮಾಧ್ಯಮ ಮೂಲಕ ಹೇಳಕ್ಕೆ ಇಚ್ಛೆಪಡ್ತಾ, ಇದುವರೆಗೂ ಸಹ ಹೋರಾಟದ ಮುಂದಿನ ಗುರಿ ಏನು, ಯಾವ ರೀತಿ ನ್ಯಾಯ ಪಡ್ಕೊಳ್ಬೇಕನ್ನೋ ಸುದೀರ್ಘವಾದ ಚರ್ಚೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಹಾಗಾಗಿ ಅದು ಸಂಪೂರ್ಣವಾಗಿರ್ತಕ್ಕಂಥ ಇನ್ನೂ ಮಾತುಕತೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಧಿವೇಶನದಲ್ಲಿರೋದ್ರಿಂದ ಮತ್ತು ಅವರಿಂದ ಎಲ್ಲದೂ ಸಹ ಅಧಿವೇಶನದಿಂದ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆಯನ್ನು ನಮ್ಮ ಸತ್ಯಾಗ್ರಹ ಸ್ಥಳದಲ್ಲಿಯೇ ಕುಳಿತುಕೊಂಡು ಚರ್ಚೆ ಮಾಡಿ ನೇರವಾಗಿ ಮಾಧ್ಯಮದ ಮೂಲಕವೇ ನಾಡಿನ ಜನರಿಗೆ ತಿಳಿಸ್ತೀವಿ. ಒಟ್ಟಾರೆ ಮೀಸಲಾತಿ ಅನ್ನುವಂಥದ್ದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದರೆ, ಅದನ್ನು ಪಡ್ಕೊಳ್ಳಿಕ್ಕೆ ಸಮಾಜದ ಮೂಲಕವಾಗಿ ಈ ರೀತಿ ಹೋರಾಟ ಮಾಡಬೇಕು, ಹೆಂಗೆ ನಾವು ಗುರಿಯನ್ನು ಮುಟ್ಟಬೇಕನ್ನೋದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ನಾಳೆ ಮಧ್ಯಾಹ್ನ ದಿವಸ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಮಾಧ್ಯಮದಲ್ಲಿ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ 2 ಮಾತು ಮುಗಿಸ್ತೀನಿ. ಶರಣ ಶಾಂತಿ. ನನಗೇನು ಗೊತ್ತಿಲ್ಲ ಅದು. ಈಗ ತಾನೇ ನಮ್ಮ ಈ ಪಂಚಮಸಾಲಿ ಕೋರ್ ಕಮಿಟಿ ಸಭೆ ಇತ್ತು. ಆ ಸಭೆಗೆ ವಿನಯ್ ಕುಲಕರ್ಣಿ ಬಂದಿದ್ದರು. ಬಂದಾಗ ಮುಖ್ಯಮಂತ್ರಿಗಳು 21ನೇ ತಾರೀಕಿಗೆ ಪಂಚಮಸಾಲಿ ಹಾಲಿ ಮಾಜಿ ಶಾಸಕರ ಸಭೆ ಕರೆದ ಆಲ್ ಪಾರ್ಟಿ ಪಂಚಮಸಾಲಿ ಜನಾಂಗದ ಎಲ್ಲ ಪಕ್ಷಗಳ ಒಳಗಿರ್ತಕ್ಕಂಥ ಪಂಚಮಸಾಲಿ ಜನಾಂಗದ ಹಾಲಿ ಮಾಜಿ ಶಾಸಕರ ಸಭೆ ಕರೆದಾರೆ ಅಂತೇಳಿ ಅವರು ಮಾಹಿತಿ ಕೊಟ್ಟಿದ್ದರು. ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ನಮ್ಮ ಸತ್ಯಾಗ್ರಹವನ್ನು ಮುಖ್ಯಮಂತ್ರಿಗಳು ಕ್ಷಮೆ ಕೇಳೋವರೆಗೂ ನಾವು ಮುಂದುವರಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿವಿ. ನಾಳೆ ಮಧ್ಯಾಹ್ನ ಸಭೆ ಒಳಗೆ ಚರ್ಚೆ ಮಾಡ್ತೀವಿ. ಎಲ್ಲ ನನಗೇನು ಅವರು ಆಮಂತ್ರಣ ಕೊಟ್ಟಿಲ್ಲ, ನನಗೆ ಗೊತ್ತಿಲ್ಲ, ನನ್ನ ಮಾಹಿತಿನೇ ಗೊತ್ತಿಲ್ಲ. ಯಾರು ಅದು ನಾಳೆ ಮಧ್ಯಾಹ್ನ ತೀರ್ಮಾನ ಮಾಡ್ತೀವಿ. ಯಾಕಂದರೆ ನಮಗೆ ಇಷ್ಟೆಲ್ಲ ಭಾಳ ನೋವು ಕೊಟ್ಟಿದ್ದಾರೆ, ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿಸಿದ್ದಾರೆ, ನಮ್ಮ ಜನರ ಮನಸ್ಸಿಗೆ ಭಾಳ ನೋವಾಗೈತಿ. ಮತ್ತು ಧರಣಿ ಸತ್ಯ ಕುಂತಾಗ ಕೊನೆಯ ಪಕ್ಷ ಏನು ಅಧಿವೇಶನದಲ್ಲಿ ಹೇಳಿದ ಹೇಳಿಕೆ ಇದೆಯಲ್ಲ, ಅದನ್ನಾದರೂ ವಾಪಸ್ ಪಡ್ಕೊಳ್ಬೇಕು ಮುಖ್ಯಮಂತ್ರಿಗಳು. ನಾವು ಇಷ್ಟು ವರ್ಷ ಕಷ್ಟಪಟ್ಟು ರೊಟ್ಟಿ ಬುತ್ತಿ ಕಟ್ಕೊಂಡು ಲಕ್ಷಾಂತರ ಸಂಖ್ಯೆ ಜನ ಮಾಡಿ ನಮ್ಮ ಹೋರಾಟವನ್ನು ಅವರು ಅಸಂವಿಧಾನಿಕ ಅಂತ ಶಬ್ದ ಬಳಸಿ ಸಂವಿಧಾನ ವಿರೋಧ ಅಂತ ಶಬ್ದ ಬಳಸಿದ್ದು. ಅದೇ ಒಟ್ಟಾರೆ ಹಾಂ ಅಲ್ಲ ನೋಡ್ರಿ, ವಿನಯ್ ಕುಲಕರ್ಣಿ ಅವ್ರದ್ದು ಅವ್ರು ಸ್ವಲ್ಪ ಕಾನೂನಿನ ಸಮಸ್ಯೆಗಳು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಅವ್ರ ದೇಹ ಮಾತ್ರ ಹೊರಗಡೆ ಇತ್ತು. ವಿನಯ್ ಕುಲಕರ್ಣಿ ಅವರು ನಮ್ಮ ಜೊತೆ ಮಾನಸಿಕ ಇದ್ದರು. ಈ ಕಾಂಗ್ರೆಸ್ 12 ಜನ ಶಾಸಕರಲ್ಲಿ ನಮ್ಮ ಜೊತೆ ಭಾಳ ಗಟ್ಟಿಯಾಗಿ ಉಳಿದಿರ್ತಕ್ಕಂಥವ್ರು ವಿನಯ್ ಕುಲಕರ್ಣಿ ಮತ್ತು ರಾಜು ಕಾಗೆ ಅವರು. ಕಾಗೆ ಅವರಿಬ್ಬರು ಉಳಿದವರು ಸಿ ಎಮ್ ಅವರು ಒತ್ತಡಕ್ಕೆ ಮಾಡೋದು, ಅವರು ಒಳಗಡೆ ಮನಸ್ಸಿದ್ರು, ಅವ್ರು ಒತ್ತಡಕ್ಕೆ ಮಾಡೋದು ಯಾರು ನಮಗೆ ಈ ಘಟನೆ ಆದಮೇಲೆ ನಮ್ಮ ಸಮಾವೇಶಕ್ಕೆ ಹೋರಾಟ ಬರದೇ ಇದ್ರೂ ಪೂರಾಗಿಲ್ಲ. ಈ ಘಟನೆಗೆ ಒಂದು ಕಳಕಳೆಯ ಮಾತನ್ನು, ಒಂದು ಸಾಂತ್ವನ ಮಾತು ಹೇಳೋ ಪ್ರಯತ್ನವನ್ನು ಯಾರೂ ಮಾಡಿಲ್ಲ. ಹಾಗಾಗಿ ನಮ್ಮ ವಿನಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಮಗೆ ಅವನ ಒಳಗಡೆ ಕಳಕಳಿ ನನಗೆ ಅರಿವಾಗಿದೆ. ಅವನ ಮೂಲಕವಾಗಿ ಒಂದು ಏನಾದರೂ ಅವರು ಮತ್ತು ರಾಜಕಾಗೆ ಮೂಲಕವಾಗಿ ಪ್ರಯತ್ನ ಮಾಡ್ತಾರೆ. ಗೊತ್ತಿದೆ ನಿಮಗೆಲ್ಲ, ಮುಖ್ಯಮಂತ್ರಿಗಳು ಬಹುತೇಕ ನಮ್ಮಲ್ಲಿ 2 ಸಚಿವರಿದ್ದಾರೆ. ಒಬ್ಬರು ಸಚಿವರಂತರೂ ಈ ಹೋರಾಟ ಶುರುವಾದಾಗಿಂದು ಮುಖ ಸಿಗುತ್ತಾ ಹಾಕಿ ನೋಡಿಲ್ಲ. ಇನ್ನೊಬ್ಬ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೇಕ ಬಾರಿ ಬಂದ್ದಾರೆ, ಬೆಂಬಲ ಕೊಟ್ಟಾರೆ, ಸಹಕಾರ ಕೊಟ್ಟಾರೆ. ಆದರೆ ಅವರಿಗೆ ಎಲ್ಲೇ ಒಂದು ಕಡೆ ಮುಖ್ಯಮಂತ್ರಿಗಳು ಒತ್ತಡ ಹಾಕಿದ್ದಾರೆ. ನೀ ಯಾಕೆ ಹೋಗಿದ್ದಿ, ಯಾಕೆ ಮಾತಾಡಿದ್ದಿ ಅಂತೇಳಿ ಅವರಿಗೂ ಸಹ ಎಲ್ಲೇ ಒಂದು ಕಡೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಒತ್ತಡ ಹಾಕಿದ ಸುದ್ದಿನ ಕೇಳಿ ಬಂದಿದೆ. ಆ ಕಾರಣಕ್ಕೆ ಅವರು ಮೊನ್ನೆಯಿಂದ ನಮ್ಮ ಸತ್ಯಾಗ್ರಹಕ್ಕೂ ಬಂದಿಲ್ಲ ಮತ್ತು ಇಂಟರ್ನಲ್ಲಾಗಿ ಅವರು ಒಳಗಡೆ ಸಪೋರ್ಟ್ ಅದಾರೆ. ಬಟ್ ಮುಖ್ಯಮಂತ್ರಿಗಳ ಒತ್ತಡ ಕಾರಣಕ್ಕೋಸ್ಕರವಾಗಿಯೇ ಅನೇಕ ಜನ ಲಿಂಗಾಯತಕ್ಕೆ ಇವರು ಅಷ್ಟೇ ಅಲ್ಲ, ಇಡೀ 36 ಜನ ಲಿಂಗಾಯತರು ಸಹ ಬಾಯಿಯೊಳಗೆ ಅಕ್ಕಿ ಕಾಳು ಹಾಕ್ಕೊಂಡು ಒಳಗಡೆ ನೋವು ಎಷ್ಟೇ ಇದ್ರೂ ಸಹ ನೋವು ಅಂದ್ಕೊಂಡು ಇವತ್ತು ಮೌನಾಗಿದ್ದಾರೆ. ನಮ್ಮ ಇಬ್ಬರು ಏನು ಕಾಗೆ ಅವರಂತರೂ ಸಿ ಎಮ್ ಅವರು ಏನೇ ಇದ್ದರೂ ನೇರವಾಗಿ ಮಾತಾಡಿದ್ದಾರೆ. ಮತ್ತು
ವಿನಯ್ ಅವರು ನನ್ನ ಜೊತೆ ಫೋನ ಮಾತಾಡಿದರೆ ಇವತ್ತು ಮೀಟಿಂಗಿಗೆ ಬಂದು ನನ್ನ ಜೊತೆ ಸಪೋರ್ಟ್ ಇದೆ. ಸ್ಟೇಟ್ಮೆಂಟ್ ಕೊಟ್ಟ ಪಕ್ಷದ ಪರವಾಗಿ ಈ ಹೋರಾಟ ಇರಬಾರ್ದು. ಅವರು ನೋಡ್ರಿ, ಅದಕ್ಕೆ ಹೇಳ್ತಾನಲ್ಲ, ಗೊಂದಲಕ್ಕೆ ಒಳಪಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಗಟ್ಟಿಯಾಗಿ ನಿಲ್ಲುವಂಥ ವ್ಯಕ್ತಿತ್ವ ಇತ್ತು. ಅದು ಎಲ್ಲೇ ಒಂದು ಕಡೆ ಯಾವ ಮುಖ್ಯಮಂತ್ರಿಗಳು ಅವ್ರು ಕರೆದು ಏನು ಹೇಳ್ಯಾರ ಗೊತ್ತಿಲ್ಲ, ಗೊಂದಲಕ್ಕೆ ಒಳಪಟ್ಟಿದ್ದಾರೆ. ಬಟ್ ವಿನಯ್ ಕುಲಕರ್ಣಿ ಅವ್ರು ಕಾಗಿರೋ ಸ್ಟ್ಯಾಂಡ್ ಗಟ್ಟಿ ಇದೆ. ಹಿಂದೆ BJP ಸರ್ಕಾರದಲ್ಲಿ ಹಂಗೆ ಇತ್ತು. ಅವು ಇದ್ದರೆ ಇವರೇ 4-5 ಜನ ಪುಣ್ಯಾತ್ಮರು, CC ಪಾಟೀಲ್ರು, ಹಿರಣ್ಯ ಕಡಾಡಿ, ಕರಡಿ ಸಂಗಣ್ಣ, ಯತ್ನಾಳ್ ಅವರು, ಸಿದ್ದು ಸೌದಿ, ಅರವಿಂದ್ ಬೆಲ್ಲದು, ಇವು 4 ಮಂದಿ ಗಟ್ಟಿದ್ರು. ಹಂಗೆ ಈ ಸರ್ಕಾರದಲ್ಲಿ ಒಂದು ಇಬ್ಬರು ಗಟ್ಟಿ ಅದಾರನ್ನ, ಅದೇ ನಮ್ಮ ಪುಣ್ಯ. ಇನ್ನು ಇಬ್ಬರು ಎಲ್ಲಿ ಹಿಂಗೇನಂತ ಅಂದ್ಕೊಂಡಿದ್ವಿ, ಬಟ್ ಅವರೆಲ್ಲರೂ ಗಟ್ಟಿಯಾಗದ ಪ್ರಾಮಾಣಿಕವಾದರೆ ಅವ್ರ ಮುಖಾಂತರ ನ್ಯಾಯ ಪಡೀತು. ಮುಖ್ಯಮಂತ್ರಿಗಳ ಆ ಕೃತ್ಯವನ್ನು ಖಂಡಿಸಿ ಕೂಡಲೇ ಲಿಂಗಾಯತ ಕ್ಷಮೆ ಕೇಳಬೇಕು ಅಂತೇಳಿ ಆಗ್ರಹಿಸಿ ಈಗಾಗಲೇ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಈ ಹಿನ್ನೆಲೆ ಒಳಗೆ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ ಇವತ್ತು ಪಂಚಮಸಾಲಿ ಕೋರ್ ಕಮಿಟಿ ಸಭೆಯನ್ನು ಇವತ್ತು ಬೆಳಗಾವಿ ಗಾಂಧಿ ಭವನದಲ್ಲಿ ಕರೆಯಲಾಗಿದ್ದು, ಈಗಾಗಲೇ ನಮ್ಮ ಸಮಾಜದ ಮೀಸಲಾತಿ ಚಳವಳಿಯ ಸ್ವಾಗತ ಸಮಿತಿ ಮಹಾಪೋಷಕರಾದ CC ಪಾಟೀಲ್ರು ಮತ್ತು ಆ ಒಂದು ಚಳವಳಿಯ ಗೌರವ ಉಪಾಧ್ಯಕ್ಷ ಆಗಿರ್ತಕ್ಕಂಥ AB ಪಾಟೀಲ್ರವರು, ನಮ್ಮ ಮೀಸಲಾತಿ ಚಳವಳಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ H. ಶಿವಶಂಕರ್ ಅವರು ಮತ್ತು ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು, ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ರು, ಶಶಿಕಾಂತ್ ನಾಯಕ್ ಅವರು, ಮಹೇಶ್ ಕುಮಟಳ್ಳಿ ಅವರು ಮತ್ತು ನಮ್ಮ ಸಮಾಜದ ಕೆಲವು ಪದವನ್ನು ಚರ್ಚೆ ಮಾಡಿದ್ವಿ. ಈ ಹಿನ್ನೆಲೆ ಒಳಗೆ ಮುಂದಿನ ಹೋರಾಟವನ್ನು ಯಾವ ರೀತಿ ಮಾಡಬೇಕು, ಹೆಂಗೆ ಮುಂದುವರಿಸ್ಬೇಕನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ ನಂತರ ನಾಳೆ ಮಧ್ಯಾಹ್ನ 1 ಗಂಟೆಗೆ ಏನು ನಮ್ಮ ಧರಣಿ ಸತ್ಯಾಗ್ರಹ ಸ್ಥಳದಲ್ಲಿ ಮತ್ತೊಂದು ಸುತ್ತಿನ ಸಭೆ ಕರೆದು ಅಂತಿಮವಾಗಿರ್ತಕ್ಕಂಥ ಹೋರಾಟ ರೂಪುರೇಷೆಗಳನ್ನು ಸಮಾಜ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತೇವೆ. ಹಾಗಾಗಿ ಎಂದಿನಂತೆ ತಾವೆಲ್ಲರೂ ಸತ್ಯಾಗ್ರಹದಲ್ಲಿ ನಾಳೆ ಪದಾಧಿಕಾರಿಗಳೆಲ್ಲರೂ ಸಹ ಬಂದು ಭಾಗವಹಿಸಬೇಕು ಅಂತೇಳಿ ಈ ಮೂಲಕವಾಗಿ ಮಾಧ್ಯಮ ಮೂಲಕ ಹೇಳಕ್ಕೆ ಇಚ್ಛೆಪಡ್ತಾ, ಇದುವರೆಗೂ ಸಹ ಹೋರಾಟದ ಮುಂದಿನ ಗುರಿ ಏನು, ಯಾವ ರೀತಿ ನ್ಯಾಯ ಪಡ್ಕೊಳ್ಬೇಕನ್ನೋ ಸುದೀರ್ಘವಾದ ಚರ್ಚೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಹಾಗಾಗಿ ಅದು ಸಂಪೂರ್ಣವಾಗಿರ್ತಕ್ಕಂಥ ಇನ್ನೂ ಮಾತುಕತೆಯನ್ನು ಮಾಡಬೇಕಾಗಿರ್ತಕ್ಕಂಥಿತ್ತು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಧಿವೇಶನದಲ್ಲಿರೋದ್ರಿಂದ ಮತ್ತು ಅರವಿಂದ್ ಎಲ್ಲದೂ ಸಹ ಅಧಿವೇಶನದಿಂದ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆಯನ್ನು ನಮ್ಮ ಸತ್ಯಾಗ್ರಹ ಸ್ಥಳದಲ್ಲಿಯೇ ಕುಳಿತುಕೊಂಡು ಚರ್ಚೆ ಮಾಡಿ ನೇರವಾಗಿ ಮಾಧ್ಯಮದ ಮೂಲಕವೇ ನಾಡಿನ ಜನರಿಗೆ ತಿಳಿಸ್ತೀವಿ. ಒಟ್ಟಾರೆ ಮೀಸಲಾತಿ ಅನ್ನುವಂಥದ್ದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದರೆ, ಅದನ್ನು ಪಡ್ಕೊಳ್ಳಿಕ್ಕೆ ಸಮಾಜದ ಮೂಲಕವಾಗಿ ಈ ರೀತಿ ಹೋರಾಟ ಮಾಡಬೇಕು, ಹೆಂಗೆ ನಾವು ಗುರಿಯನ್ನು ಮುಟ್ಟಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ನಾಳೆ ಮಧ್ಯಾಹ್ನ ದಿವಸ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಮಾಧ್ಯಮದಲ್ಲಿ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ 2 ಮಾತು ಮುಗಿಸ್ತೀನಿ. ಶರಣ ಶಾಂತಿ. ನನಗೇನು ಗೊತ್ತಿಲ್ಲ ಅದು. ಈಗ ತಾನೇ ನಮ್ಮ ಈ ಪಂಚಮಸಾಲಿ ಕೋರ್ ಕಮಿಟಿ ಸಭೆ ಇತ್ತು. ಆ ಸಭೆಗೆ ವಿನಯ್ ಕುಲಕರ್ಣಿ ಬಂದಿದ್ದರು. ಬಂದಾಗ ಮುಖ್ಯಮಂತ್ರಿಗಳು 20ನೇ ತಾರೀಕಿಗೆ ಪಂಚಮಸಾಲಿ ಹಾಲಿ ಮಾಜಿ ಶಾಸಕರ ಸಭೆ ಕರೆದು ಆಲ್ ಪಾರ್ಟಿ ಪಂಚಮಸಾಲಿ ಜನಾಂಗದ ಎಲ್ಲ ಪಕ್ಷಗಳ ಒಳಗಿರ್ತಕ್ಕಂಥ ಪಂಚಮಸಾಲಿ ಜನಾಂಗದ ಹಾಲಿ ಮಾಜಿ ಶಾಸಕರ ಸಭೆ ಕರೆದಾರೆ ಅಂತೇಳಿ ಅವರು ಮಾಹಿತಿ ಕೊಟ್ಟಿದ್ದರು. ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ನಮ್ಮ ಸತ್ಯಾಗ್ರಹವನ್ನು ಮುಖ್ಯಮಂತ್ರಿಗಳು ಕ್ಷಮೆ ಕೇಳೋವರೆಗೂ ನಾವು ಮುಂದುವರಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಾಳೆ ಮಧ್ಯಾಹ್ನ ಸಭೆ ಒಳಗೆ ಚರ್ಚೆ ಮಾಡ್ತೀವಿ. ಇಲ್ಲ, ನನಗೇನು ಅವರು ಆಮಂತ್ರಣ ಕೊಟ್ಟಿಲ್ಲ, ನನಗೆ ಗೊತ್ತಿಲ್ಲ, ನನ್ನ ಮಾಹಿತಿನೇ ಗೊತ್ತಿಲ್ಲ. ಯಾರು ಅದು ನಾಳೆ ಮಧ್ಯಾಹ್ನ ತೀರ್ಮಾನ ಮಾಡ್ತೀವಿ. ಯಾಕಂದರೆ ನಮಗೆ ಇಷ್ಟೆಲ್ಲ ಭಾಳ ನೋವು ಕೊಟ್ಟಿದ್ದಾರೆ, ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿಸಿದ್ದಾರೆ. ನಮ್ಮ ಜನರ ಮನಸ್ಸಿಗೆ ಭಾಳ ನೋವಾಗೈತಿ. ಮತ್ತು ಧರಣಿ ಸತ್ಯ ಕುಂತಾಗ ಕೊನೆಯ ಪಕ್ಷ ಏನು ಅಧಿವೇಶನದಲ್ಲಿ ಹೇಳಿದ ಹೇಳಿಕೆ ಇದೆಯಲ್ಲ, ಅದನ್ನಾದರೂ ವಾಪಸ್ ಕೊಡ್ಕೊಳ್ಬೇಕು ಮುಖ್ಯಮಂತ್ರಿಗಳು. ನಾವು ಇಷ್ಟು ವರ್ಷ ಕಷ್ಟಪಟ್ಟು ರೊಟ್ಟಿ ಬುತ್ತಿ ಕಟ್ಕೊಂಡು ಲಕ್ಷಾಂತರ ಸಂಖ್ಯೆ ಜನ ಮಾಡಿ ನಮ್ಮ ಹೋರಾಟವನ್ನು ಅವರು ಅಸಂವಿಧಾನಿಕ ಅಂತ ಶಬ್ದ ಬಳಸಿ ಸಂವಿಧಾನ ವಿರೋಧ ಅಂತ ಶಬ್ದ ಬಳಸಿದ್ದು. ಅದೇ ಒಟ್ಟಾರೆ ಹಾಂ ಅಲ್ಲ ನೋಡ್ರಿ, ವಿನಯ್ ಕುಲಕರ್ಣಿ ಅವ್ರದ್ದು ಅವ್ರು ಸ್ವಲ್ಪ ಕಾನೂನಿನ ಸಮಸ್ಯೆಗಳು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಅವ್ರ ದೇಹ ಮಾತ್ರ ಹೊರಗಡೆ ಇತ್ತು. ವಿನಯ್ ಕುಲಕರ್ಣಿ ಅವರು ನಮ್ಮ ಜೊತೆ ಮಾನಸಿಕ ಇದ್ದರು. ಈ ಕಾಂಗ್ರೆಸ್ 12 ಜನ ಶಾಸಕರಲ್ಲಿ ನಮ್ಮ ಜೊತೆ ಭಾಳ ಗಟ್ಟಿಯಾಗಿ ಉಳಿದಿರ್ತಕ್ಕಂಥವ್ರು ವಿನಯ್ ಕುಲಕರ್ಣಿ ಮತ್ತು ರಾಜೀವ್ ಕಾಗೆ ಅವರು. ಕಾಗೆ ಅವರಿಬ್ಬರು ಉಳಿದವರು ಆ CM ಅವ್ರು ಒತ್ತಡಕ್ಕೆ ಮಾಡೋದು, ಅವ್ರು ಒಳಗಡೆ ಮನಸ್ಸಿದ್ರು, ಅವ್ರು ಒತ್ತಡಕ್ಕೆ ಮಾಡೋದು ಯಾರು ನಮಗೆ ಈ ಘಟನೆ ಆದಮೇಲೆ ನಮ್ಮ ಸಮಾವೇಶಕ್ಕೆ ಹೋರಾಟ ಬರದೇ ಇದ್ರೂ ಪೂರಾಗಿಲ್ಲ. ಈ ಘಟನೆಗೆ ಒಂದು ಕಳಕಳಿಯ ಮಾತನ್ನು, ಒಂದು ಸಾಂತ್ವನ ಮಾತು ಹೇಳೋ ಪ್ರಯತ್ನವನ್ನು ಯಾರೂ ಮಾಡಿಲ್ಲ. ಹಾಗಾಗಿ ನಮ್ಮ ವಿನಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಮಗೆ ಅವನ ಒಳಗಡೆ ಕಳಕಳಿ ನನಗೆ ಅರಿವಾಗಿದೆ. ಅವನ ಮೂಲಕವಾಗಿ ಒಂದು ಏನಾದರೂ ಅವರು ಮತ್ತು ರಾಜಕಾಗಿ ಮೂಲಕವಾಗಿ ಪ್ರಯತ್ನ ಮಾಡ್ತಾರೆ. ಗೊತ್ತಿದೆ ನಿಮಗೆಲ್ಲ,
ಮುಖ್ಯಮಂತ್ರಿಗಳು ಬಹುತೇಕ ನಮ್ಮಲ್ಲಿ ಇಬ್ಬರು ಸಚಿವರಿದ್ದಾರೆ. ಒಬ್ಬರು ಸಚಿವರಂತರೂ ಈ ಹೋರಾಟ ಶುರುವಾದಾಗಿಂದು ಮುಖ ಸಿಗಿದ್ದು ಹಾಕಿ ನೋಡಿಲ್ಲ. ಇನ್ನೊಬ್ಬ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೇಕ ಬಾರಿ ಬಂದಾರೆ, ಬೆಂಬಲ ಕೊಟ್ಟಾರೆ, ಸಹಕಾರ ಕೊಟ್ಟಾರೆ. ಆದರೆ ಅವರಿಗೆ ಎಲ್ಲೇ ಒಂದು ಕಡೆ ಮುಖ್ಯಮಂತ್ರಿಗಳು ಒತ್ತಡ ಹಾಕಿದ್ದಾರೆ. ನೀ ಯಾಕೆ ಹೋಗಿದ್ದಿ, ಯಾಕೆ ಮಾತಾಡಿದ್ದಿ ಅಂತೇಳಿ ಅವರಿಗೂ ಸಹ ಎಲ್ಲೇ ಒಂದು ಕಡೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಒತ್ತಡ ಹಾಕಿದ ಸುದ್ದಿ ಕೇಳಿ ಬಂದಿದೆ. ಆ ಕಾರಣಕ್ಕೆ ಅವರು ಮೊನ್ನೆಯಿಂದ ನಮ್ಮ ಸತ್ಯಾಗ್ರಹಕ್ಕೂ ಬಂದಿಲ್ಲ ಮತ್ತು ಇಂಟರ್ನಲ್ಲಾಗಿ ಅವರು ಒಳಗಡೆ ಸಪೋರ್ಟ್ ಅದಾರೆ. ಬಟ್ ಮುಖ್ಯಮಂತ್ರಿಗಳ ಒತ್ತಡ ಕಾರಣಕ್ಕೋಸ್ಕರವಾಗಿಯೇ ಅನೇಕ ಜನ ಲಿಂಗಾಯತ ಇವರು ಅಷ್ಟೇ ಅಲ್ಲ, ಇಡೀ 36 ಜನ ಲಿಂಗಾಯತರು ಸಹ ಬಾಯಿಯೊಳಗೆ ಅಕ್ಕಿ ಕಾಳು ಹಾಕ್ಕೊಂಡು ಒಳಗಡೆ ನೋವು ಎಷ್ಟೇ ಇದ್ರೂ ಸಹ ನೋವು ಮುಕ್ಕೊಂಡು ಇವತ್ತು ಮೌನಾಗಿದ್ದಾರೆ. ನಮ್ಮ ಇಬ್ಬರು ಏನು ಕಾಗೆ ಅವರಂತರೂ CM ಅವರು ಏನೇ ಇದ್ದರೂ ನೇರವಾಗಿ ಮಾತಾಡಿದ್ದಾರೆ. ಮತ್ತು ವಿನಯ್ ಅವರು ನನ್ನ ಜೊತೆ ಫೋನ ಮಾತಾಡಿದ್ದಾರೆ. ಇವತ್ತು ಮೀಟಿಂಗಿಗೆ ಬಂದು ನನ್ನ ಜೊತೆ ಸಪೋರ್ಟ್ ಇದೆ. ಸ್ಟೇಟ್ಮೆಂಟ್ ಕೊಟ್ಟ ಪಕ್ಷದ ಪರವಾಗಿ ಈ ಒಂದು ಹೋರಾಟ ಇರಬಾರ್ದು. ಅವರು ನೋಡ್ರಿ, ಅದಕ್ಕೆ ಹೇಳ್ತಾನಲ್ಲ, ಗೊಂದಲಕ್ಕೆ ಒಳಪಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಗಟ್ಟಿಯಾಗಿ ನಿಲ್ಲುವಂಥ ವ್ಯಕ್ತಿತ್ವ ಇತ್ತು. ಅದು ಎಲ್ಲೇ ಒಂದು ಕಡೆ ಯಾವ ಮುಖ್ಯಮಂತ್ರಿಗಳು ಅವ್ರು ಕರೆದು ಏನು ಹೇಳ್ಯಾರೋ ಗೊತ್ತಿಲ್ಲ, ಗೊಂದಲಕ್ಕೆ ಒಳಪಟ್ಟಿದ್ದಾರೆ. ಬಟ್ ವಿನಯ್ ಕುಲಕರ್ಣಿ ಅವ್ರು ಕಾಗಿರೋ ಸ್ಟ್ಯಾಂಡ್ ಗಟ್ಟಿ ಇದೆ. ಹಿಂದೆ BJP ಸರ್ಕಾರದಲ್ಲಿ ಹಂಗೆ ಇತ್ತು. ಅವಾಗಿದ್ದ ಇವರು 4-5 ಜನ ಪುಣ್ಯಾತ್ಮರು, CC ಪಾಟೀಲ್ರು, ಹಿರಣ್ಯ ಕಡಾಡಿ, ಕರಡಿ ಸಂಗಣ್ಣ, ಯತ್ನಾಳ್ ಅವರು, ಸಿದ್ದು ಸೌದಿ, ಅರವಿಂದ್ ಬೆಲ್ಲದು, ಇವು 4 ಮಂದಿ ಗಟ್ಟಿದ್ರು. ಹಂಗೆ ಈ ಸರ್ಕಾರದಲ್ಲಿ ಒಂದು ಇಬ್ಬರು ಗಟ್ಟಿ ಅದನ್ನ ಅದೇ ನಮ್ಮ ಪುಣ್ಯ. ಇನ್ನು ಇಬ್ಬರು ಎಲ್ಲಿ ಹಿಂಗೇನಂತ ಅಂದ್ಕೊಂಡಿದ್ವಿ. ಬಟ್ ಅವರೆಲ್ಲರೂ ಗಟ್ಟಿಯಾಗದ ಪ್ರಾಮಾಣಿಕ ಹೋದರೆ ಅವ್ರ ಮುಖಾಂತರ ನ್ಯಾಯ ಪಡಿತೀವಿ.